ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಶಿವಪ್ರಸಾದ್. ಅಕ್ಟೋಬರ್ 9, 2012 ಸೌಜನ್ಯ ಕಾಣೆಯಾಗಿರೋದು ನಿಜ. ಅಕ್ಟೋಬರ್ 10, 2012 ಅತ್ಯಾಚಾರ ನಡೆದು ಕೊಲೆಯಾದ ಸ್ಥಿತಿಯಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿರೋದು ನಿಜ. ಶಾಲಾ ಸಮವಸ್ತ್ರದಲ್ಲಿದ್ದ ಹೆಣ್ಣಿನ ಮೇಲೆ ಪ್ಯಾಂಟ್ ಇಲ್ಲದಿರೋದು ನಿಜ. ಆಕೆಯ ದೇಹದಲ್ಲಿ ಒಳ ಉಡುಪುಗಳೇ ಇಲ್ಲದಿರುವುದು ನಿಜ. ಆಕೆಯ ಜನನಾಂಗದ ಒಳಗೆ 6 ಇಂಚು ಮಣ್ಣು ಹಾಕಿರುವುದು ನಿಜ. ಇಷ್ಟೊಂದು ಶೋಚನೀಯ ಸ್ಥಿತಿಯಲ್ಲಿ ಆಕೆ ದೇಹ ಪತ್ತೆಯಾದಾಗ, ತನ್ನ ಮಗಳ ದೇಹ ಪತ್ತೆಯಾದಾಗ ಆ ತಾಯಿ ಹೇಳ್ತಾರೆ ಆಕೆಯ ಮೇಲೆ ಗುಂಪು ಅತ್ಯಾಚಾರವಾಗಿದೆ ಮತ್ತು ತುಂಬ ಜನಗಳು ಸೇರಿ ಆಕೆಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಅವರು ಹೇಳ್ತಾರೆ. ಈ ಎಲ್ಲ ವಿಚಾರಗಳನ್ನು ಆ ತಾಯಿ ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಬರೆದಿರುತ್ತೆ ಆಕೆಯ ಮೇಲೆ ಅತ್ಯಾಚಾರ ಆಗಿದೆ, ಅಂದರೆ ಕೊಲೆ ನಡೆಯುವ ಸಂದರ್ಭ ಆಕೆಯ ಮೇಲೆ ಅತ್ಯಾಚಾರವಾಗಿದೆ ಮತ್ತು ಆ ಅತ್ಯಾಚಾರ ನಡೆಸುವ ವ್ಯಕ್ತಿಗಳು ಆಕೆಯ ಜನಾಂಗದ ಮೇಲೆ 6 ಇಂಚಿನಷ್ಟು ಮಣ್ಣು ಹಾಕಿದ್ದಾರೆ ಮತ್ತು ಆಕೆಯ ದೇಹದ ಕೆಲವೊಂದು ಅಂಗಗಳನ್ನು ಕಚ್ಚಲಾಗಿದೆ, ಆಕೆಯ ದೇಹದ ಉಡುಪುಗಳನ್ನು ಕಿತ್ತು ತೆಗೆಯಲಾಗಿದೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಈ ರೀತಿ ಉಲ್ಲೇಖಿಸಿರುವಾಗ ಆ ತಾಯಿ ತನ್ನ ಕರಳ ಕುಡಿ ಈ ರೀತಿ ಅತ್ಯಾಚಾರ ನಡೆದು ಸಾಯಿಸಲಾಗಿದೆ ಎಂದು ತಿಳಿದಾಗ ಆ ತಾಯಿ ಆ ರೀತಿ ಪ್ರತಿಕ್ರಿಯೆ ನೀಡುವುದು ಸರ್ವೇ ಸಾಮಾನ್ಯ. ಇದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಮತ್ತು ಯಾವುದೇ ಒಂದು ತಾಯಿ ತನ್ನ ಮಗಳ ಮೇಲೆ ಈ ರೀತಿ ಬಲಾತ್ಕಾರ ನಡೆದಿದೆ ಅಥವಾ ಈ ರೀತಿ ಕೊಲೆಯಾಗಿದೆ ಎಂದು ತಿಳಿದಾಗ ಅಥವಾ ಆಕೆಯನ್ನು ಅತ್ಯಾಚಾರ ನಡೆಸಿದ ವ್ಯಕ್ತಿಗಳ ಮೇಲೆ ತಪ್ಪು ಹೊರಿಸುವುದು ಸಾಮಾನ್ಯ ಮತ್ತು ಈ ರೀತಿ ಆಗಿದೆ ಅಂದುಕೊಳ್ಳುವುದು ಸಾಮಾನ್ಯ. ಆದರೆ ಇಲ್ಲೊಬ್ಬ ಯೂಟ್ಯೂಬರ್ ಕಿರಿಕೀರ್ತಿ ಅನ್ನೋ ವ್ಯಕ್ತಿ ಆ ಹೆಣ್ಣು ಮಗಳ ಮೇಲೆ ಯಾವುದೇ ರೀತಿಯ ಬಲಾತ್ಕಾರ ನಡೆದಿಲ್ಲ ಮತ್ತು ಆಕೆಯ ಮೇಲೆ ಯಾರೂ ಯಾವುದೇ ರೀತಿಯಾದ ಬಲಾತ್ಕಾರ ಮಾಡಿಲ್ಲ, ಆಕೆ ಪವಿತ್ರವಾಗಿ ಸತ್ತಿದ್ದಾಳೆ ಅನ್ನುವ ಬಗ್ಗೆ ಹೇಳ್ತಾರೆ. ಎಲ್ಲ ಕೃತ್ಯಗಳು ನಡೆದಾಗ ಅಲ್ಲಿ ಪ್ರತ್ಯಕ್ಷದರ್ಶಿಯಾಗಿ ಇದ್ದ ಪೊಲೀಸರು ಮತ್ತು ಅಲ್ಲಿದ್ದ ಜನಗಳು ಮತ್ತು ಆಕೆಯ ಮನೆಯವರು ಎಲ್ಲರೂ ಹೇಳುವಂತೆ ಆಕೆಯ ಮೇಲೆ ಬಲಾತ್ಕಾರ ನಡೆದಿದೆ, ಇಂಥ ಒಂದು ಕೃತ್ಯ ನಡೆದಿದೆ ಅಂತ ಹೇಳುವಂಥ ಸಮಯದಲ್ಲಿ ಈ ಒಬ್ಬ ವ್ಯಕ್ತಿ ಹೇಳ್ತಾನೆ, ಅಂದರೆ ಈತ ಎಲ್ಲ ಒಂದು ರಿಯಾಲಿಟಿ ಶೋ ಬಿಗ್ ಬಾಸ್ನಲ್ಲಿ ಶೈನ್ ಆಗಿ ಬಂದಂಥ ವ್ಯಕ್ತಿ, ಅಂದರೆ ಜನಗಳ ಬೆಂಬಲದಿಂದ ಆತ ಬಂದಂಥವನು. ಆದರೆ ಈಗ ಈ ಒಂದು ಹೆಣ್ಣು ಮಗಳ ನಿಜವಾದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಬಗ್ಗೆ ಎಲ್ಲ ಕಡೆ ಇದರ ಬಗ್ಗೆ ನ್ಯಾಯಕ್ಕಾಗಿ ಹೋರಾಟಗಳು ನಡೆಯುತ್ತಿದ್ದರು. ಈ ಒಬ್ಬ ವ್ಯಕ್ತಿ ಹೇಳ್ತಾನೆ ಆಕೆಯ ಮೇಲೆ ಯಾವುದೇ ರೀತಿಯಾದ ರಿಸಲ್ಟ್ ಆಗಿಲ್ಲ ಮತ್ತು ಆಕೆಯ ಮೇಲೆ ಯಾವುದೇ ರೀತಿಯಾದ ಅತ್ಯಾಚಾರ ಆಗಿಲ್ಲ ಮತ್ತು ಪವಿತ್ರವಾಗಿ ಸತ್ತಿರುವ ಹೆಣ್ಣು ಮಗಳು ಅಂತೇಳಿ. ಅಂದರೆ ಅಲ್ಲಿ ಎಷ್ಟೋ ಮಂದಿ ಅದನ್ನು ನೋಡಿದಂಥ ವ್ಯಕ್ತಿಗಳಿದ್ದಾರೆ, ಅವರೇ ಹೇಳ್ತಾರೆ ಆಕೆಯ ಮೇಲೆ ಅತ್ಯಾಚಾರ ಆಗಿರುವಂಥದ್ದು ನಿಜ, ಆಕೆಯ ಮೇಲೆ ಈ ರೀತಿ ಕೃತ್ಯ ಆಗಿರುವಂಥದ್ದು ನಿಜ. ಆದರೆ ಈತ ಒಬ್ಬ ಯಾಕೆ ಈ ರೀತಿ ಸುಮ್ಮನೆ ಒಂದು ಹೆಣ್ಣು ಮಗಳ ಮೇಲೆ ಈ ರೀತಿ ಹೇಳ್ತಾ ಇದ್ದಾನೆ, ಅದಲ್ಲದೆ ಆಕೆ ತಾಯಿ ಈ ರೀತಿ ಆಕೆಯ ಮೇಲೆ ಆಪಾದನೆ ಮಾಡುವುದು ತಪ್ಪು ಅಂತ ಹೇಳ್ತಾನೆ. ಹಾಗಾದರೆ ನಿಜವಾಗಿ ಹೇಳಪ್ಪ, ಒಂದು ಹೆಣ್ಣು ಮಗಳ ಜನಾಂಗದ ಮೇಲೆ 6 ಇಂಚು ಮಣ್ಣು ಹಾಕಿ ಆಕೆಯನ್ನು ಸಾಯಿಸಿರುವುದು ಅಥವಾ ಆಕೆಯ ದೇಹದ ಅಂಗಗಳನ್ನು ಕಚ್ಚಿರುವುದು, ಆಕೆಯ ದೇಹದಲ್ಲಿ ಯಾವುದೇ ಒಂದು ಬಟ್ಟೆಯನ್ನು ಬಿಡದೆ ಈ ರೀತಿ ಅದನ್ನು ಕಿತ್ತು ಆಕೆಯನ್ನು ನಗ್ನವಾಗಿ ಸಾಯಿಸಿರುವುದು ಅತ್ಯಾಚಾರ ಅಲ್ಲದೆ ನಿನ್ನ ಪ್ರಕಾರ ಇನ್ನೇನು? ಹೇಳಪ್ಪ ಕೀರ್ತಿ, ನೀನು ಯಾರ ಕಡೆಯಿಂದ ದುಡ್ಡು ತೊಗೊಂಡಿದ್ಯಾ ಅಥವಾ ನೀನು ಯಾರಿಗೆ ಫೇವರ್ ಆಗಿ ವರ್ಕ್ ಮಾಡ್ತಿದ್ಯಾ ಗೊತ್ತಿಲ್ಲ, ಆದರೆ ಆ ಒಂದು ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ನಡೆದಿರುವುದು ನಿಜ, ಆಕೆಯನ್ನು ಆ ರೀತಿ ಕ್ರೂರವಾಗಿ ಸಾಯಿಸಿರೋದು ನಿಜ, ಆಕೆಯ ಮೇಲೆ ಆಗಿರೋದು ನಿಜ. ಇದನ್ನು ಸ್ವತಃ ಅಂದು ಆಕೆಯ ಪೋಸ್ಟ್ಮಾರ್ಟಮ್ ನಡೆಸಿದಂಥ ಡಾಕ್ಟರ್ನವರೇ ಹೇಳಿದ್ದಾರೆ. ಅಂದರೆ ಡಾಕ್ಟರ್ ಆದಮ್ ಇರ್ಬೋದು ಅಥವಾ ಡಾಕ್ಟರ್ ರಶ್ಮಿ ಇರ್ಬೋದು, ಆಕೆಯ ಮೇಲೆ ಒಂದು ಬಲಾತ್ಕಾರ ನಡೆದಿದೆ, ಆಕೆಯ ಮೇಲೆ ಅತ್ಯಾಚಾರ ನಡೆದಿದೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಹಾಗಾದರೆ ನೀನು ಜನರಿಗೆ ಏನನ್ನು ಬಿಂಬಿಸಲು ಹೊರಟಿದ್ದೀಯಾ? ಇದರ ಬಗ್ಗೆ ನಮಗೊಂದು ಕ್ಲಾರಿಟಿ ಕೊಡು. ಮತ್ತು ನಾನು ಹಿಂದೂ, ನೀನು ಹಿಂದೂ, ಪ್ರತಿಯೊಬ್ಬರು ಹಿಂದೂ ಯಾರೆಲ್ಲ ಇದ್ದಾರೆ ಅವರಿಗೆಲ್ಲ ಹೇಳುವಂಥದ್ದು, ಅಂದರೆ ನಾವು ಆ ಒಂದು ಕ್ಷೇತ್ರದ ಬಗ್ಗೆ ಅಥವಾ ಅಲ್ಲಿರುವ ದೇವರ ಬಗ್ಗೆ ನಾವು ಯಾವುದೇ ರೀತಿಯಾದ ಆಪಾದನೆ ಅಥವಾ ಅಪವಾದ ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ ಅಂತ ಹೇಳಿದರೆ, ನಾವು ನಂಬುವುದು ಆ ದೇವರನ್ನೇ, ನೀವು ನಂಬುವುದು ಆ ದೇವರನ್ನೇ. ಅಲ್ಲಿರುವ ಅನ್ನಪ್ಪ ಇರ್ಬೋದು ಅಥವಾ ಅಲ್ಲಿರುವ ಮಂಜುನಾಥ ನಮಗೂ ದೇವರು, ನಿಮಗೂ ದೇವರು. ಆದರೆ ನಾನು ಕೇಳುವಂಥದ್ದು, ಆ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಯಾವಾಗ? ಅಲ್ಲಿ ಅತ್ಯಾಚಾರ ನಡೆಸಿದಂಥ ವ್ಯಕ್ತಿಗಳು ಸಿಗುವುದು ಯಾವಾಗ? ಅಲ್ಲಿ ಇಂಥವರೇ ಅತ್ಯಾಚಾರ ಮಾಡಿದ್ದಾರೆ ಅನ್ನೋದು ಗೊತ್ತಾಗುವುದು ಯಾವಾಗ? ಎಲ್ಲ ರೀತಿಯಿಂದ ಹೈಕೋರ್ಟ್ ಹೋಗಿ ಆಯಿತು, ಈ ಒಂದು ಕೇಸ್ ಸುಪ್ರೀಂ ಕೋರ್ಟಿಗೆ ಹೋಗಬೇಕಂತ ಹೇಳಿದರೆ ಇಲ್ಲಿ ನಿಜವಾದ ತಪ್ಪುದಾರರು ಅಥವಾ ತಪ್ಪುಗಾರರು ಯಾರು ಅಂಥೇಳಿ ನಮ್ಗೆ ತಿಳಿದು ಆ ವ್ಯಕ್ತಿಗಳ ಮೇಲೆ ನಾವು ಕೇಸ್ ಮಾಡಬೇಕಲ್ಲದೆ, ನಾವು ಮೊದಲು ಇಲ್ಲಿ ಮಾಡಿರುವಂಥ ಕೇಸ್ ಸಂತೋಷ್ ರಾವ್ ಮೇಲೆ, ಸಂತೋಷ್ ರಾವ್ ಅಲ್ಲಿ ಅಪರಾಧಿ ಅಲ್ಲ ಅಂಥೇಳಿ ಹೈಕೋರ್ಟ್ ಕ್ಲೀನ್ ಚೀಟ್ ಅವನಿಗೆ ನೀಡಿದೆ. ಸಂತೋಷ್ ರಾವ್ಗೂ ಈ ಕೊಲೆಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಮತ್ತು ಈತ ಆ ಸ್ಥಳದಲ್ಲಿ ಇದ್ದೇ ಇಲ್ಲ ಅನ್ನೋದರ ಬಗ್ಗೆ ಹೈಕೋರ್ಟ್ CBI ಕೋರ್ಟಿಂದ ಬಂದಂಥ ಮಾಹಿತಿಯನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ. ಇದಕ್ಕೆ ಈಗ SIT ತನಿಖೆ ನಡೀತಾ ಇದೆ. ಈ SIT ತನಿಖೆಯಲ್ಲಿ ಯಾರೆಲ್ಲ ಕೊಲೆಗಾರರು
ಮತ್ತು ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಭಾಗಿಯಾದಂಥ ವ್ಯಕ್ತಿಗಳು ಯಾರು ಅನ್ನೋದ್ರ ಬಗ್ಗೆ ತಿಳಿತದ, ಅಥವಾ ಇದಕ್ಕಿಂತಲೂ ಮೇಲೆ ಹೋಗಿ NIA ತನಿಖೆಗೆ ಹೋಗ್ತದ, ಅಥವಾ ಇದು ಸುಪ್ರೀಂ ಕೋರ್ಟಿಗೆ ಹೋಗಿ ಅಲ್ಲಿ ತೀರ್ಮಾನ ಬರ್ತದ, ಅಥವಾ ಸೌಜನ್ಯನಿಗೆ ನ್ಯಾಯ ಸಿಗ್ತದ, ಅಥವಾ ಸೌಜನ್ಯ ನ್ಯಾಯ ಸಿಗುವುದೇ ಸಾಧ್ಯವೇ ಇಲ್ಲವಾ ಅನ್ನುವ ಬಗ್ಗೆ ಪ್ರತಿಯೊಬ್ಬರು ಚಿಂತಿತರಾಗಿದ್ದಾರೆ. ಈಗ ನಡೆಯುತ್ತಿರುವ ತನಿಖೆಗಳೆಲ್ಲ ಕೇವಲ ತೋರ್ಪಡಿಕೆಗೋಸ್ಕರ ನಡೆಯುತ್ತಿರುವುದಾ, ಅಥವಾ ದೈವಿ ಶಕ್ತಿಯಾಗಿ ಮಾರ್ಪಾಡಾಗಿರುವ ಆ ತಾಯಿ ಸೌಜನ್ಯ ಮಾಡುತ್ತಿರುವ ಚಮತ್ಕಾರಗಳ? ಇಲ್ಲಿ ಯಾರು ಏನೇ ಮಾಡಲಿ, ಅಥವಾ ಯಾರು ಎಷ್ಟೇ ದುಡ್ಡು ಮಾಡಿರಲಿ, ಅಥವಾ ಕೆಲವರು ದುಡ್ಡಿಗೋಸ್ಕರನೇ ಈ ಕೇಸ್ನಲ್ಲಿ ತಮ್ಮ ಪಾತ್ರವನ್ನು ವಹಿಸಿರಲಿ, ಅಥವಾ ಇಲ್ಲಿ ಪಾತ್ರ ವಹಿಸಿದ ನಂತರ ಕೆಲವರು ದುಡ್ಡು ಮಾಡಿಕೊಂಡು ಹೋಗಿರಲಿ, ಅತ್ಯಾಚಾರಿಗಳು ಮತ್ತು ಅತ್ಯಾಚಾರಿಗಳ ಪರವಾಗಿರುವಂಥ ಕೆಲವೊಂದು ವ್ಯಕ್ತಿಗಳು, ಇವರುಗಳನ್ನು ಬಿಟ್ಟು ಮತ್ತೆ ಎಲ್ಲರೂ ಸೌಜನ್ಯ ಎನ್ನುವ ಹೆಣ್ಣು ಮಗಳಿಗೆ ನ್ಯಾಯ ದೊರಕಬೇಕು ಮತ್ತು ಸೌಜನ್ಯ ಎನ್ನುವ ಹೆಣ್ಣು ಮಗಳ ಆ ಒಂದು ಸಾವಿಗೆ ನ್ಯಾಯ ಸಿಗಲೇಬೇಕು ಅಂಥೇಳಿ ಹೋರಾಡುವಂಥ ವ್ಯಕ್ತಿಗಳೇ. ಈ ಎಲ್ಲ ವ್ಯಕ್ತಿಗಳ ಹೋರಾಟಗಳು ವ್ಯರ್ಥವಾಗದಂತೆ, ಪ್ರತಿಯೊಬ್ಬರ ಹೋರಾಟಕ್ಕೆ ನ್ಯಾಯ ಸಿಗುವಂತೆ, ಆ ಒಂದು ಹೆಣ್ಣು ಮಗಳಿಗೆ ನ್ಯಾಯ ದೊರಕಿಸಿಕೊಡಲು ಆ ಶಕ್ತಿ ಸೌಜನ್ಯ ಮತ್ತು ಆ ಧರ್ಮಸ್ಥಳದ ಮಂಜುನಾಥ ಮತ್ತು ಅನ್ನಪ್ಪನಲ್ಲಿ ನಾವೆಲ್ಲ ಬೇಡಿಕೊಳ್ಳುವುದು, ಸೌಜನ್ಯ ಎನ್ನುವ ಹೆಣ್ಣು ಮಗಳಿಗೆ ನ್ಯಾಯ ದೊರಕಿಸಿಕೊಡಿ ಎನ್ನುವ